Good morning, my dear students. We were discussing about accounting for share capital. The next sum or the illustration will speak about the oversubscription of a share. Now, you people know already what is the meaning of oversubscription. It is nothing but when the company receives application for more number of shares than the number of shares offered to the public is considered as oversubscription. ಅಂತ ಹೇಳಿದರೆ ಕಂಪನಿ ಇಶ್ಯೂ ಮಾಡಿದ್ದಕ್ಕಿಂತ ಜಾಸ್ತಿ ಶೇರ್ಸಿಗೆ ಸಬ್ಸ್ಕ್ರಿಪ್ಷನ್ಸ್ ಬಂದಿದ್ದರೆ ಅದಕ್ಕೆ ನಾವು ಓವರ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಹೇಳಿ ಕರಿತೇವೆ. ಲೆಟ್ ಇಸ್ ಡಿಸ್ಕಸ್ ವಿತ್ ದ ಸಮ್. ABC Company Limited issued 20,000 equity shares of rupees 10 each. The amount was payable as follows. On application rupees 2 per share, on allotment rupees 3 per share, on first and final call rupees 5 per share. Applications were received for 25,000 shares. Excess application money was refunded on 5,000 shares and 20,000 shares were allotted on which the money duly received except the first and final call on 500 shares held by Akash. The directors forfeited these shares and then reissued to Sagar at rupees 7 per share as fully paid up. Pass the journal entries. Now what happened here? The company has issued only 20,000 equity share and the face value of a share is 10 rupees. And they collected money in 3 installments, that is 2 rupees for application, 3 rupees for allotment and 5 rupees for first and final call, that is nothing but 10 rupees. This is on the basis of par, the issue of shares at par. Okay, face value kuda 10 ide, issue ಮಾಡಿರೋದು ಕೂಡ 10 rupees ಗೆ ಇದೆ. ಏನಾಗಿದೆ? Now, as we know, the application issue ಮಾಡಿದ್ದು, company shares issue ಮಾಡಿದ್ದು 20,000, but the applications were received for 25,000 shares. ಏನಾಗಿದೆ? ಕೊಟ್ಟಿರೋದು ಇರೋದೇ 20,000 ಶೇರ್ಸ್ ಅದನ್ನು ಇಶ್ಯೂ ಮಾಡಿದ್ದಾರೆ. ಆದರೆ ಅಪ್ಲಿಕೇಶನ್ ಎಷ್ಟಕ್ಕೆ ಬಂದಿದೆ? 25,000, ಅಂದರೆ 5,000 ಎಕ್ಸ್ಟ್ರಾ ಅಪ್ಲಿಕೇಶನ್ಸ್ಗಳು ಬಂದಿದೆ. ನಾವು ಕಂಪನಿ ಹ್ಯಾಸ್ ಅನ್ ಆಪ್ಷನ್. ಓಕೆ, ವೆನೆವರ್ ದೆರ್ ಈಸ್ ಅನ್ ಓವರ್ ಸಬ್ಸ್ಕ್ರಿಪ್ಷನ್, ಜಾಸ್ತಿ ಹಣ ಬಂದಿದ್ರೆ ಐದರ್ ದ ಕಂಪನಿ ಕ್ಯಾನ್ ಅಲಾಟ್ ದ್ಯಾಟ್ ಮನಿ, ವಾಟ್ ಎವರ್ ಎಕ್ಸಸ್ ಅಮೌಂಟನ್ನು ಪೇಮೆಂಟ್ ಮಾಡಿದಾರಲ್ಲ ಅದನ್ನು ರೀಫಂಡ್ ಮಾಡ್ಬೋದು, ಆರ್ ಎಲ್ಸ್ ದೇ ಕ್ಯಾನ್ ಯುಟಿಲೈಸ್ ದ ಸೇಮ್ ಅಮೌಂಟ್ ಫಾರ್ ದ ನೆಕ್ಸ್ಟ್ ಅಲಾಟ್ಮೆಂಟ್, ಮೇ ಬಿ ಅಲಾಟ್ಮೆಂಟ್ ಸ್ಟೇಜಿಗೆ ದೆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲಿಗೆ ಕೂಡ ಅಪ್ಲಿಕೇಶನನ್ನು ಮಾಡ್ಬೋದು. ಯಾವ ರೀತಿ? ವಿ ಕಾಲ್ ಇಟ್ ಆಸ್ ಅ ಪ್ರೋರೇಟಾ ಬೇಸಿಸ್. ಪ್ರೋರೇಟಾ ಬೇಸಿಸ್ ನಿಮಗೆ ಇಲ್ಲ. ಓಕೆ, ಸೊ ನೀವು ಡಿಗ್ರಿಗೆ ಹೋಗುವಾಗ ಇದರ ಮೇಲೆ ಜಾಸ್ತಿ ಕಲಿತೀರಾ. ಸೊ ಪ್ರೋರೇಟಾ ಬೇಸಿಸ್ ಅಂತ ಹೇಳಿದರೆ ಏನು? ಇಮ್ಯಾಜಿನ್ ಒಬ್ಬ ಶೇರ್ ಹೋಲ್ಡರ್ 100 ಶೇರ್ಸನ್ನು ಕೇಳಿದ್ದಾನೆ ಅಂತ ಹೇಳಿದರೆ, ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ 100 ಶೇರ್ ದ ಕಂಪನಿ ಕ್ಯಾನ್ ಅಲಾಟ್ 50 ಶೇರ್ಸ್. ಪ್ರೋರೇಟಾ ಅಂತ ಕರೀತೇವೆ. ಐದರ್ 75% ಆಫ್ ದ ಶೇರ್ ಆರ್ 25% ಆಫ್ ದ ಶೇರ್ ಆರ್ 50% ಆಫ್ ದ ಶೇರ್ ಕೇಳಿರೋದಕ್ಕಿಂತ, ಬಿಕಾಸ್ ಅಪ್ಲೈ ಮಾಡಿದ ಎಲ್ಲ ಶೇರ್ ಹೋಲ್ಡರ್ಸಿಗೆ ಶೇರ್ಸನ್ನು ಕೊಡುವ ಇಂಟೆನ್ಷನ್ ಇದ್ದರೆ, ಸೊ ಏನು ಮಾಡ್ತಾರೆ, ಈ 25,000 ಏನು ರಿಸೀವ್ ಮಾಡಿದರೆ ಅದನ್ನು 20,000ಗೆ ಇಳಿಸ್ತಾರೆ. ಓಕೆ, 20,000ಗೆ ಇಳಿಸಿ ಯಾರೆಲ್ಲ ಕೇಳಿದ್ದಾರೆ 3 ಶೇರ್ ಕೇಳಿದವರಿಗೆ 1 ಶೇರನ್ನು ಕೊಡ್ತಾರೆ, 5 ಶೇರ್ ಕೇಳಿದವರಿಗೆ 3 ಶೇರ್ ಕೊಡ್ತಾರೆ. ದಿಸ್ ಇಸ್ ಜಸ್ಟ್ ಅನ್ ಅಲಾಟ್ಮೆಂಟ್. ಇನ್ಸ್ಟೆಡ್ ಆಫ್ ರಿಜೆಕ್ಟಿಂಗ್ ದ ಅಪ್ಲಿಕೇಶನ್ ದೇ ವರ್ ಗಿವಿಂಗ್ ಲೆಸ್ಸರ್ ಶೇರ್ಸ್, ಬಟ್ ದೇ ಥಿಂಕ್ ದ್ಯಾಟ್ ದ ಶೇರ್ಸ್ ವಿಲ್ ಬಿ ಗಿವನ್ ಫಾರ್ ಆಲ್ ದ ಸಬ್ಸ್ಕ್ರೈಬರ್ಸ್. ಆ ರೀತಿ ಕೂಡ ಮಾಡ್ಬೋದು. ಸೊ ಹಿಯರ್ ವಾಟ್ ಹ್ಯಾಪನ್? ಅಪ್ಲಿಕೇಶನ್ 25,000 ಶೇರ್ಸಿಗೆ ರಿಸೀವ್ ಆಗಿದೆ. Now what the company has done, they have not done any pro rata basis. Instead, whatever excess application money they have received will be refunded. 5,000 shares ಇದು ಏನು ಹಣವನ್ನು ಮೊದಲೇ ರಿಸೀವ್ ಮಾಡಿದ್ದಾರೆ 2 ರೂಪೀಸ್ ಲೆಕ್ಕದಲ್ಲಿ, ಅದನ್ನು ಏನು ಮಾಡ್ತಾರೆ, ಅದನ್ನು ವಾಪಸ್ ಕೊಡ್ತಾ ಇದ್ದಾರೆ ಶೇರ್ ಹೋಲ್ಡರ್ಸಿಗೆ. ಓಕೆ, ಆ್ಯಂಡ್ 20,000 ಏನಿದೆ ಅದನ್ನು ಎಲ್ರಿಗೂ ಅಲಾಟ್ಮೆಂಟನ್ನು ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಹಿಯರ್ ಆಕಾಶ್ ಅನ್ನೋನು 500 ಶೇರ್ಸ್ ಇದು ಅಮೌಂಟನ್ನು ಏನು ಮಾಡಿದ್ದಾರೆ, ಕಟ್ಟಲಿಲ್ಲ. ಎಲ್ಲಿ? ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ. ಸೊ ದೋಸ್ ಶೇರ್ಸ್ ವರ್ ಫಾರ್ಫೀಟೆಡ್, ಅಂದರೆ ಕ್ಯಾನ್ಸಲ್ ಮಾಡಿದ್ದಾರೆ ಡೈರೆಕ್ಟರ್ಸ್. ಆ್ಯಂಡ್ ಸೇಮ್ ಶೇರ್ಸನ್ನು ಏನು ಮಾಡಿದ್ದಾರೆ, ರೀಇಶ್ಯೂ ಮಾಡಿದ್ದಾರೆ. ವಾಟ್ ಈಸ್ ಅಮೌಂಟ್? 7 ರೂಪೀಸಿಗೆ ರೀಇಶ್ಯೂ ಮಾಡಿದ್ದಾರೆ. ವಿಲ್ ಗೋ ವಿತ್ ದ ಸಮ್. ವಾಟ್ ಈಸ್ ದ ಫಸ್ಟ್ ಜರ್ನಲ್ ಎಂಟ್ರಿ ದೆನ್? ಸೊ ವಿ ನೋ ಫಸ್ಟ್ ಇಸ್ ನಥಿಂಗ್ ಬಟ್ ದ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಸೊ ಬ್ಯಾಂಕ್ ಅಕೌಂಟ್ ಡೇಟೆಡ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ನಾವು ಹಿಯರ್ ಎಷ್ಟು ಅಪ್ಲಿಕೇಶನಿನ ಹಣವನ್ನು ರಿಸೀವ್ ಮಾಡಿದ್ದಾರೆ? ದಟ್ ಇಸ್ ನಥಿಂಗ್ ಬಟ್ 25,000 ಶೇರ್ಸ್ ಇದು ಹಣವನ್ನು ರಿಸೀವ್ ಮಾಡಿದ್ದಾರೆ. ಎಸ್, ಕಂಪನಿ ಇಶ್ಯೂ ಮಾಡಿದ್ದು 20,
ಬಟ್ ಆ್ಯಕ್ಚುಲಿ ಹಣ ರಿಸೀವ್ ಮಾಡಿರುವಂಥದ್ದು 25,000ಗೆ. ಸೊ 2 ರೂಪೀಸ್ ಲೆಕ್ಕದಲ್ಲಿ ದೇ ವಿಲ್ ಗೆಟ್ 50,000 ರೂಪೀಸ್ ಕಂಪನಿ ಬ್ಯಾಂಕ್ ರಿಸೀವ್ ಮಾಡಿದೆ. ದಟ್ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 25,000 ಶೇರ್ಸ್. ಸೊ ಅಪ್ಲಿಕೇಶನ್ ಹಣ ರಿಸೀವ್ ಮಾಡಿರೋದು 25,000ಗೆ. What is the next one? What is the next journal entry? We have to transfer that application money to common account, that is share capital account ಗೆ ಟ್ರಾನ್ಸ್ಫರ್ ಅನ್ನು ಮಾಡಬೇಕು. Now what is the journal entry? Share application account debtor, 2 equity share, 2 bank account. Now why 2 bank account? They said whatever excess application money received by the company has been refunded. ರೀಫಂಡ್ ಮಾಡಿದ್ದಾರೆ ಅಂದರೆ ಹಣವನ್ನು ವಾಪಸ್ ಕೊಟ್ಟಿದ್ದಾರೆ ಶೇರ್ ಹೋಲ್ಡರ್ಸಿಗೆ. ದಟ್ ಇಸ್ ಬೈ ಒಂದು ಜರ್ನಲ್ ಎಂಟ್ರಿ ಜಾಸ್ತಿ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಬ್ಯಾಂಕ್ ಅಕೌಂಟ್. ನಾವು ಶೇರ್ ಅಪ್ಲಿಕೇಶನ್ ಅಕೌಂಟ್ ಇಸ್ ಫಾರ್ 25,000. ಅದನ್ನು ಇಲ್ಲಿ ಏನು ರಿಸೀವ್ ಮಾಡಿದ್ದೇವಲ್ಲ ಆ ಹಣವನ್ನು ಇಲ್ಲಿ ತಗೊಳ್ತಾ ಇದ್ದೇವೆ. ಶೇರ್ ಅಪ್ಲಿಕೇಶನಲ್ಲಿ ಇರುವಂಥ ಆ್ಯಕ್ಚುವಲ್ ಅಮೌಂಟ್, ರಿಸೀವ್ ಮಾಡಿರುವಂಥ ಅಮೌಂಟ್. ಅದರಲ್ಲಿ ನಮಗೆ ಬೇಕಾಗಿದ್ದದ್ದು ಎಷ್ಟು? ವಿ ವಾಂಟ್ ಓನ್ಲಿ 20,000 ಶೇರ್ಸಿಗೆ 2 ರೂಪೀಸ್ ಲೆಕ್ಕದಲ್ಲಿ. ಕಂಪನಿಗೆ ಬೇಕಾಗಿದ್ದು 40,000 ಅಷ್ಟೇ. ಬಿಕಾಸ್ ದೇ ಹ್ಯಾವ್ ಇಶ್ಯೂಡ್ ಓನ್ಲಿ 20,000 ಶೇರ್ಸ್ ಎಟ್ ₹2. ಅಷ್ಟು ಮಾತ್ರ ಈಕ್ವಿಟಿ ಶೇರ್ ಕ್ಯಾಪಿಟಲಿಗೆ ಬರುತ್ತೆ. ದೆನ್ ವಾಟ್ ಎವರ್ ಎಕ್ಸಸ್ ಅಮೌಂಟ್ ರಿಸೀವ್ಡ್ ಫಾರ್ 5,000 ಶೇರ್ ಏನು ಎಕ್ಸ್ಟ್ರಾ ಮಾಡಿದ್ರಲ್ಲ 2 ರೂಪೀಸ್, ಅದನ್ನು ಏನು ಮಾಡ್ತಾ ಇದ್ದಾರೆ? ರೀಫಂಡ್ ಮಾಡ್ತಾ ಇದ್ದಾರೆ, ಅಂದರೆ ವಾಪಸ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ 2 ಬ್ಯಾಂಕ್ ಅಕೌಂಟ್ ಅಂತೇಳಿ ಬರೆದಿದ್ದಾರೆ. ಸೊ ವಿ ಹ್ಯಾವ್ ರಿಟನ್ ನರೇಷನ್ ಬೀಯಿಂಗ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಆಫ್ಟರ್ ಅಲಾಟ್ಮೆಂಟ್ ಆ್ಯಂಡ್ ಎಕ್ಸಸ್ ಅಪ್ಲಿಕೇಶನ್ ಮನಿ ವರ್ ರೀಫಂಡೆಡ್. ಏನು ಎಕ್ಸ್ಟ್ರಾ ಅವರು ಹಣ ತಗೊಂಡಿದ್ರು 10,000 ರೂಪೀಸ್, ಅದನ್ನು ಏನು ಮಾಡ್ತಾ ಇದ್ದಾರೆ? ವಾಪಸ್ ಕೊಡ್ತಾ ಇದ್ದಾರೆ. ಸೊ ಆ್ಯಕ್ಚುಯಲ್ ಮನಿ ವಾಸ್ ದಿಸ್ 40,000 ರೂಪೀಸ್. ಸೊ ದಿಸ್ ಇಸ್ ರಿಲೇಟೆಡ್ ಟು ದ ಅಪ್ಲಿಕೇಶನ್ ಸ್ಟೇಜ್. ವಾಟ್ ಇಸ್ ದ ನೆಕ್ಸ್ಟ್ ಒನ್? ವಿ ನೋ ಇಟ್ ಇಸ್ ಅಲಾಟ್ಮೆಂಟ್. ಅಲಾಟ್ಮೆಂಟಲ್ಲಿ ಎಷ್ಟು ತಗೊಂಡಿದ್ದಾರೆ? 3 ರೂಪೀಸ್. ವಿ ನೋ ವಾಟ್ ಇಸ್ ದ ಜರ್ನಲ್ ಎಂಟ್ರಿ ಫಾರ್ ದ ಅಲಾಟ್ಮೆಂಟ್. ದಟ್ ಇಸ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ಮಾತ್ರ ಅಲಾಟ್ ಮಾಡಿರೋದು ಕಂಪನಿ? 20,000 ಮಾತ್ರ ಅಲಾಟ್ಮೆಂಟ್ ಮಾಡಿರೋದು. ಅಲಾಟ್ಮೆಂಟ್ ಸ್ಟೇಜಲ್ಲಿ 3 ರೂಪೀಸನ್ನು ರಿಸೀವ್ ಮಾಡ್ತಾರೆ. 20,000 ಇಂಟು 3 ಅಂತ ಹೇಳಿದರೆ 60,000 ರೂಪೀಸ್. ಓಕೆ, ದಟ್ ಹ್ಯಾಸ್ ಬಿನ್ ಕಂಪನಿ ಅಲಾಟ್ಮೆಂಟ್ ಸ್ಟೇಜಲ್ಲಿ ಇಷ್ಟನ್ನು ರಿಸೀವ್ ಮಾಡಬೇಕು. ಸೊ that amount they have received, bank account dated to share allotment. So allotment money received on 20,000 shares at ₹3, that is nothing but 60,000 rupees has been received. This is about the allotment. ಇಲ್ಲಿ ಯಾಕೆ ಪ್ರೀಮಿಯಂ ಬರಲಿಲ್ಲ? The sum is on face value, that is ಪಾರಲ್ಲಿ ಇಶ್ಯೂ ಮಾಡಿದ್ದಾರೆ. ಫೇಸ್ ವ್ಯಾಲ್ಯೂ ಮತ್ತು ಇಶ್ಯೂ ವ್ಯಾಲ್ಯೂ ಸೇಮ್ ಇದೆ. ನೋ ಪ್ರೀಮಿಯಂ, ನೋ ಡಿಸ್ಕೌಂಟ್. ಸೊ ಅದಕ್ಕೆ ಇಲ್ಲಿ ಪ್ರೀಮಿಯಂ ಎಂಟ್ರಿ ಬರಲಿಲ್ಲ ಅಲಾಟ್ಮೆಂಟ್ ಸ್ಟೇಜಲ್ಲಿ. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಸೊ ವಾಟ್ ಇಸ್ ದ ನೆಕ್ಸ್ಟ್ ಒನ್? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಎಷ್ಟು ಬರಬೇಕಂತ ಹೇಳುತ್ತೆ ಕಂಪನಿ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಎಷ್ಟು ಇಶ್ಯೂ ಮಾಡಿರುವಂಥದ್ದು? 20,000 ಲೆಕ್ಕದಲ್ಲಿ 5 ರೂಪೀಸ್ ಅಂತ ಹೇಳಿದರೆ ದ ಕಂಪನಿ ಹ್ಯಾಸ್ ಟು ರಿಸೀವ್ 1 lakh ರೂಪೀಸ್. ಎಷ್ಟನ್ನು ರಿಸೀವ್ ಮಾಡಬೇಕು? 1 ಲಕ್ಷ ಬರಬೇಕು. ಆದರೆ 1 ಲಕ್ಷ ಹಣ ಬಂದಿದೆಯಾ? ದ ಸಮ್ ಸೇಸ್ 1 person ಹ್ಯಾಸ್ ನಾಟ್ ಪೇಯ್ಡ್ ಫಾರ್ 500 ಶೇರ್. 500 ಶೇರ್ಸ್ ಇದು ಅಕ್ಷಯ್ ಅನ್ನೋನು ಏನು ಮಾಡಿದ್ದಾನೆ? ಹಣವನ್ನು ಪೇಮೆಂಟ್ ಮಾಡಲಿಲ್ಲ. ಇಶ್ಯೂ ಮಾಡಿರೋದು 20,000 ಶೇರ್ಸ್, ಅದರಲ್ಲಿ 500 ಶೇರ್ಸ್ ಇದು ಹಣ ಬರಲಿಲ್ಲ ಅಂತ ಹೇಳಿದರೆ 19,500 ಶೇರ್ಸ್ ಇದು ಹಣವನ್ನು ಮಾತ್ರ ರಿಸೀವ್ ಮಾಡಿದ್ದಾರೆ ಎಟ್ ದ ರೇಟ್ ಆಫ್ 5 ರೂಪೀಸ್. ಹಾಗಾದರೆ ಎಷ್ಟು ಹಣ ಮಾತ್ರ ರಿಸೀವ್ ಆಗಿದೆ? ಇಟ್ ಈಸ್ 97,500. 20,000 ಇಶ್ಯೂ ಮಾಡಿರುವಂಥ ಶೇರ್, ಅದರಲ್ಲಿ ಒಬ್ಬ ಶೇರ್ ಹೋಲ್ಡರ್ 500 ಶೇರ್ಸ್ ಇದು ಹಣವನ್ನು ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದರೆ ಎಷ್ಟರದ್ದು ಮಾತ್ರ ಹಣ ಬಂದಿದೆ? 19,500 ರೂಪೀಸ್ ಇದು ಇಂಟು 5 ರೂಪೀಸ್ ಅಂತ ಹೇಳಿದರೆ 97,500 ರೂಪೀಸ್ ಮಾತ್ರ ಬ್ಯಾಂಕ್ ಹಣವನ್ನು ರಿಸೀವ್ ಮಾಡಿದೆ. ದಟ್ ಈಸ್ ಆನ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ. ವಾಟ್ ಈಸ್ ದ ನೆಕ್ಸ್ಟ್ ಒನ್? ಏನು ಮಾಡಿದ್ದಾರೆ? 500 ರೂಪೀಸನ್ನು ಪೇಮೆಂಟ್ ಮಾಡಲಿಲ್ಲ. ವಾಟ್ ದ ಕಂಪನಿ ಹ್ಯಾಸ್ ಡಿಸೈಡೆಡ್ ಟು ಫಾರ್ಫೀಟ್ ದೋಸ್ ಶೇರ್ಸ್. ಏನು ಮಾಡಿದ್ದಾರೆ? ಫಾರ್ಫೀಟ್ ಮಾಡಿದ್ದಾರೆ. ವಾಟ್ ಈಸ್ ದ ಜರ್ನಲ್ ಎಂಟ್ರಿ ಫಾರ್ ಫಾರ್ಫೀಚರ್? ಸೊ ವಿ ನೋ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡೆಟರ್ ಟು ಫಾರ್ಫೀಟೆಡ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಎಷ್ಟು ಶೇರ್ಸನ್ನು ಫಾರ್ಫೀಟ್ ಮಾಡಿದ್ದಾರೆ? 500 ಶೇರ್ಸನ್ನು ಫಾರ್ಫೀಟ್ ಮಾಡಿದ್ದಾರೆ. ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ ಅ ಶೇರ್? ಇಟ್ ಇಸ್ 10 ರೂಪೀಸ್. ಸೊ ವಿ ವಿಲ್ ಗೆಟ್ 5,000. 2 ಫಾರ್ಫೀಟೆಡ್ ಶೇರ್ಸ್ ಅಂತ ಹೇಳಿದರೆ ಇಲ್ಲಿ ಯಾವುದನ್ನು ಕನ್ಸಿಡರ್ ಮಾಡ್ತೇವೆ? 5 ರೂಪೀಸ್ ಅಂತ ಹೇಳಿದರೆ ಅಲಾಟ್ಮೆಂಟ್ ಸ್ಟೇಜಿನ 2 ರೂಪಾಯಿ ಪ್ಲಸ್ ಅಪ್ಲಿಕೇಶನ್ ಇದು 2 ರೂಪಾಯಿ, ಅಲಾಟ್ಮೆಂಟ್ ಸ್ಟೇಜ್ ಇದು 3 ರೂಪಾಯಿ ಅಂತ ಹೇಳಿದರೆ 5 ರೂಪೀಸ್ ದ ಕಂಪನಿ ಹ್ಯಾಸ್ ಬಿನ್ ಕಲೆಕ್ಟೆಡ್. ಅದನ್ನು ಏನು ಮಾಡಬೇಕು? ಫಾರ್ಫೀಟೆಡ್ ಶೇರ್ ಅಕೌಂಟ್ಗೆ ತಗೊಳ್ಬೇಕು. ದಟ್ ಇಸ್ 2,500 ರೂಪೀಸ್ ದೇ ಹ್ಯಾವ್ ರಿಸೀವ್ಡ್.
ವಾಟ್ ಈಸ್ ದ ಪೆಂಡಿಂಗ್ ಅಮೌಂಟ್? ಯಾವುದನ್ನು ರಿಸೀವ್ ಮಾಡಲಿಲ್ಲ? ಇನ್ನೊಂದು 5 rupees, ದಟ್ ಇಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ 500 ಶೇರ್ಸ್ ಇದು ಹಣ ರಿಸೀವ್ ಮಾಡಲಿಲ್ಲ. ಸೊ ದ್ಯಾಟ್ ವಿ ಹ್ಯಾವ್ ಸ್ಪೆಸಿಫೈಡ್ ಇಯರ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟಲ್ಲಿ ಸ್ಪೆಸಿಫೈಯನ್ನು ಮಾಡಿದ್ದೇವೆ. ಓಕೆ, ಸೊ ಬೀಯಿಂಗ್ forfeiture of 500 shares for the non-payment of first and final call money at 5 rupees. 5 rupees is the value for the first and final call. This is for the forfeiture. What happened next? They reissued those shares. ಏನು 500 shares forfeit ಆಗಿದೆ ಅದನ್ನು ಏನು ಮಾಡ್ತಾ ಇದ್ದಾರೆ? ರೀಇಶ್ಯೂ ಮಾಡ್ತಾ ಇದ್ದಾರೆ. ಯಾರಿಗೆ? ಸಾಗರ್ ಅನ್ನೋನಿಗೆ. ವಾಟ್ ಈಸ್ ದ ವ್ಯಾಲ್ಯೂ? 7 rupeesಗೆ. So what is the journal entry for the reissue? We know it is bank account debtor, forfeited share account debtor to share capital. Now, how many shares were reissued? We know it is 500 shares were reissued. ಎಷ್ಟಕ್ಕೆ reissue ಮಾಡಿದ್ದಾರೆ? 7 rupeesಗೆ reissue ಮಾಡಿದ್ದಾರೆ. Actually face value ಎಷ್ಟು? 10 rupees. What is the remaining amount? 3 rupees ಅಂತ ಹೇಳಿದರೆ 3 rupees ಡಿಸ್ಕೌಂಟ್ ಕೊಟ್ಟಿದ್ದಾರೆ. reissue ಮಾಡಿದ್ದಕ್ಕೆ 3 rupees ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಸೊ ದೇ ವಿಲ್ ಗೆಟ್ 500 into 7 ಅಂದರೆ 3500. ಈ 3 rupees ಬಂದಿಲ್ಲ ನಮಗೆ. 500 into 3 ಅಂತ ಹೇಳಿದರೆ ಇಟ್ ಇಸ್ ಅ ಡಿಸ್ಕೌಂಟಲ್ಲಿ ಹೋಗಿದೆ 1500. ಸೊ ಆ್ಯಕ್ಚುಲಿ ಇಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ 5000 ಇರಬೇಕಾಗಿತ್ತು. ಕ್ಲಿಯರ್? ವಾಟ್ ಇಸ್ ದ ನೆಕ್ಸ್ಟ್ ಸ್ಟೇಜ್? ವಿ ಹ್ಯಾವ್ ಟು ಟ್ರಾನ್ಸ್ಫರ್ ದ ಅಮೌಂಟ್ ಟು ಕ್ಯಾಪಿಟಲ್ ರಿಸರ್ವ್. ಸೊ ನಾವು ಇಟ್ ಇಸ್ ಕ್ಲಿಯರ್. ಫಾರ್ಫೀಟಲ್ಲಿ ನಾವು ರಿಸೀವ್ ಮಾಡಿರೋದು ಅಮೌಂಟ್ ಎಷ್ಟು? 2500 rupees. ಎಷ್ಟನ್ನು ರಿಸೀವ್ ಮಾಡಲಿಲ್ಲ ನಾವು? 1500 rupees ಅಂತ ಹೇಳಿದರೆ 1000 ವಿಲ್ ಬಿ ದ ಪ್ರಾಫಿಟ್ ಫಾರ್ ದ ಕಂಪನಿ. ಆ ಪ್ರಾಫಿಟ್ ಏನಿದೆ ಅದನ್ನು ಏನು ಮಾಡಿದ್ದಾರೆ? ಕ್ಯಾಪಿಟಲ್ ರಿಸರ್ವಿಗೆ ಟ್ರಾನ್ಸ್ಫರನ್ನು ಮಾಡಿದ್ದಾರೆ. ದಿಸ್ ಇಸ್ ಅಬೌಟ್ ದ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದ್ದರೆ ಸೊ ಓನ್ಲಿ ದ ಚೇಂಜಸ್ ವಿಲ್ ಬಿ ಫಸ್ಟ್ ಕ್ಯಾಲ್ಕುಲೇಷನ್. ಹಣ ಎಷ್ಟು ರಿಸೀವ್ ಮಾಡಿದ್ದಾರೆ? 25,000ಗೆ. ಆದರೆ ನಮಗೆ ಆ್ಯಕ್ಚುಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ಗೆ 20,000 ಶೇರ್ಸನ್ನು ಮಾತ್ರ ಕನ್ಸಿಡರ್ ಮಾಡುವಂಥದ್ದು. ದೆನ್ ದ ಅಮೌಂಟ್ ವಿಲ್ ಬಿ ಆಸ್ ಇಟ್ ಈಸ್.